ಇಂದು ಧರ್ಮಸ್ಥಳದಲ್ಲಿ 12ನೇ ದಿನದ ಉತ್ಖನನ ಕಾರ್ಯಾಚರಣೆ ನಡೆಯಲಿದೆ. 13ನೇ ಪಾಯಿಂಟ್ನಲ್ಲಿ ಜಿಪಿಆರ್ ಬಳಸಿ ಎಸ್ಐಟಿ ಶೋಧ ಕಾರ್ಯಾಚರಣೆ ನಡೆಸಲಿದೆ. ಧರ್ಮಸ್ಥಳದ ಅಸ್ಥಿಪಂಜರ ರಹಸ್ಯ ದಿನಕ್ಕೊಂದು ಹೊಸ ತಿರುವುಗಳಿಗೆ ಸಾಕ್ಷಿಯಾಗ್ತಿದೆ. ಎಲ್ಲರ ಕೇಂದ್ರ ಬಿಂದುವಾಗಿರುವ ದೂರುದಾರ ಶವಗಳನ್ನ ಹೂತಿದ್ದಾಗಿ ಹೊಸ ಸ್ಥಳಗಳನ್ನ ತೋರಿಸುತ್ತಿದ್ದಾನೆ. ಮೊದಲು ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. 13 ಸ್ಪಾಟ್ಗಳನ್ನ ತೋರಿಸಿದ ದೂರುದಾರ ನಂತರ ರತ್ನಗಿರಿ ಬೆಟ್ಟದಲ್ಲೂ ಶವ ಹೂತಿದ್ದಾಗಿ ಹೇಳಿದ್ದ. ಇದರೊಂದಿಗೆ ಒಟ್ಟು 16 ಪಾಯಿಂಟ್ಗಳನ್ನ ತೋರಿಸಿದ್ದ. ಕಳೆದ 11 ದಿನಗಳಿಂದಲೂ ಹುಡುಕಾಟ ನಡೆಯುತ್ತಿದೆ. ಮೊನ್ನೆ ಶನಿವಾರ ಬಾಹುಬಲಿ ಮೂರ್ತಿ ಇರೋ ಕೂಗಳತೆ ದೂರದ ರತ್ನಗಿರಿ ಬೆಟ್ಟದಲ್ಲಿ 16 ಮತ್ತು 16A ಪಾಯಿಂಟ್ ಅಂತ ಗುರುತು ಮಾಡಿ ಎಸ್ಐಟಿ ಟೀಮ್ ಉತ್ಖನನ ನಡೆಸಿತ್ತು. ಆದ್ರೆ ಏನೇನೂ ಸಿಕ್ಕಿರಲಿಲ್ಲ. ಇಲ್ಲಿ ಕೇವಲ ಮಣ್ಣನ್ನ ಸಂಗ್ರಹಿಸಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಎಂದಾದ್ರೂ ಬಯಲಾಗುತ್ತಾ 13ನೇ ಪಾಯಿಂಟ್ ರಹಸ್ಯ? ಜಿಪಿಆರ್ ಬಳಸಿ ಹುಡುಕಾಟ ನಡೆಸುತ್ತಾ ಎಸ್ಐಟಿ ಟೀಮ್. ದೂರುದಾರ ತೋರಿಸಿರುವ 6ನೇ ಪಾಯಿಂಟ್ನಲ್ಲಿ ಮಾನವನ ಒಂದು ಅಸ್ಥಿಪಂಜರ ಸಿಕ್ಕಿದೆ. ಅಲ್ಲದೆ ನೇತ್ರಾವತಿ ನದಿ ತೀರದ 11ನೇ ಪಾಯಿಂಟ್ ಸಮೀಪ ಭೂಮಿಯ ಮೇಲೆ ಮರದ ಕೆಳಗೆ ಅಸ್ಥಿಪಂಜರವೊಂದು ಸಿಕ್ಕಿತ್ತು. ಇದು ಬಿಟ್ರೆ ಬೇರೆ ಯಾವ ಸ್ಥಳದಲ್ಲೂ ಯಾವುದೇ ಕುರುಹುಗಳು ಸಿಕ್ಕಿರಲಿಲ್ಲ. 13ನೇ ಪಾಯಿಂಟ್ ಶೋಧಕ್ಕಾಗಿ ನೀರಾವರಿ ಇಲಾಖೆಗೆ ಪತ್ರ. 13ನೇ ಪಾಯಿಂಟ್ನಲ್ಲಿ ಹೆಚ್ಚು ಶವಗಳನ್ನು ಹೂತಿದ್ದಾಗಿ ದೂರುದಾರ ಹೇಳಿದ್ದಾನೆ. ನೇತ್ರಾವತಿಗೆ ಅಡ್ಡಲಾಗಿ ಕಟ್ಟಲಾಗಿರುವಂತಹ ಕಿಂಡಿ ಅಣೆಕಟ್ಟು ಪಕ್ಕದಲ್ಲೇ 13ನೇ ಪಾಯಿಂಟ್ ಇದೆ. ಜೊತೆಗೆ ಇಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು ಕೂಡ ಇವೆ. ಹೀಗಾಗಿ ಇಲ್ಲಿ ಆಳದ ಗುಂಡಿಯಾಗಿದ್ರೆ ಡ್ಯಾಂಗೂ ಸಮಸ್ಯೆಯಾಗೋ ಸಾಧ್ಯತೆ ಇದೆ. ಹೀಗಾಗಿ ನೀರಾವರಿ ಇಲಾಖೆ ಹಾಗೂ ಮೆಸ್ಕಾಂಗೆ ಎಸ್ಐಟಿ ಪತ್ರ ಬರೆದಿದೆ. ಜೊತೆಗೆ ಇಲ್ಲಿ ಜಿಪಿಆರ್ ಬಳಸಲು ನಿರ್ಧರಿಸಿದ್ದು ಇಂದಾದ್ರೂ ಶೋಧ ನಡೆಯುತ್ತಾ, 13ರ ಗುಟ್ಟು ಬಯಲಾಗುತ್ತಾ ಅನ್ನೋ ಕುತೂಹಲ ಮೂಡಿದೆ. ಪಾಯಿಂಟ್ ನಂಬರ್ 13ರಲ್ಲಿ ಯಥೇಚ್ಛವಾಗಿ ಹೆಣಗಳನ್ನು ಹೂತಾಕಿದ್ದೇನೆ ಅಂತ ಇದೇ ಪ್ಲೇಸ್ ನಲ್ಲಿ ಆತ ತೋರಿಸಿದಂಥದ್ದು. ಸೊ ಈ ಒಂದು ಪಾಯಿಂಟ್ ನಂಬರ್ 13ರ ಮೇಲೆ ಎಲ್ಲರ ಚಿತ್ತ ಇದೆ. ಸೊ ಈ ಒಂದು ಪಾಯಿಂಟ್ ನಂಬರ್ 13ರ ಪಕ್ಕದಲ್ಲೇ ಕಿಂಡಿ ಅಣೆಕಟ್ಟಿದೆ. ಮತ್ತೆ ಆ ಎಲೆಕ್ಟ್ರಿಕಲ್ ಪೌಲ್ಗಳು ಇರೋದ್ರಿಂದ ಉತ್ಖನನ ಮಾಡೋದಕ್ಕಿಂತ ಮೊದಲು ಶೋಧ ಕಾರ್ಯಾಚರಣೆಯನ್ನ ಮಾಡಲಿಕ್ಕೂ ಕೂಡ ತಯಾರಿಯನ್ನ ನಡೆಸ್ಕೊಳ್ಳಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಗಲಾಟೆ, 6 ಜನರ ಬಂಧನ, ವಸಂತ್ ಗಿಳಿಯಾರ್ ವಿರುದ್ಧ ಎಫ್ಐಆರ್. ಮೊನ್ನೆ ಎಸ್ಐಟಿ ಕಾರ್ಯಾಚರಣೆ ಬಳಿಕ ಸ್ಥಳೀಯರು ಹಾಗೂ ಯೂಟ್ಯೂಬರ್ಗಳ ನಡುವೆ ಗಲಾಟೆಯಾಗಿತ್ತು. ಕಾರ್ಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ಈ ಸಂಬಂಧ ಕೇಸ್ ದಾಖಲಿಸಿಕೊಂಡಿರುವಂತಹ ಧರ್ಮಸ್ಥಳ ಪೊಲೀಸರು ಪದ್ಮಪ್ರಸಾದ್, ಸುಹಾಸ್, ಗುರುಪ್ರಸಾದ್, ಶಶಿಕುಮಾರ್, ಕಲಂದರ್, ಚೇತನ್ ಸೇರಿದಂತೆ 6 ಜನರನ್ನ ಬಂಧಿಸಿದ್ದಾರೆ. 27 ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಇನ್ನು ದ್ವೇಷದ ಸಂದೇಶ ರವಾನಿಸಿರುವಂತಹ ಆರೋಪದಲ್ಲಿ ಸ್ಥಳೀಯ ವ್ಯಕ್ತಿ ವಸಂತ್ ಗಿಳಿಯಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಳ್ತಂಗಡಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಧರ್ಮಸ್ಥಳ.